ಭಗವದ್ಗೀತೆಯಲ್ಲಿ ಎಷ್ಟು ಅಧ್ಯಾಯ ಇದೆ, ಆ ಪ್ರತಿಯೊಂದು ಅಧ್ಯಾಯಕ್ಕೂ ಒಂದೊಂದು ಅರ್ಥ ಇದೆ. ಒಂದು ಅಧ್ಯಾಯ ತಗೊಂಡ್ರೆ ಅದರಲ್ಲಿ ತುಂಬ ಶ್ಲೋಕಗಳು ಬರ್ತವೆ. ಆ ಶ್ಲೋಕಗಳಿಗೆ ಪ್ರತಿಯೊಂದು ಅರ್ಥನೂ ಇರುತ್ತೆ. ಅದರದ್ದು ಅಷ್ಟು ಡೀಪಾಗಿ ನಾನು ಹೇಳೋದಿಲ್ಲ. ಪ್ರತಿ ಅಧ್ಯಾಯಕ್ಕೂ ಒಂದೊಂದು ಅರ್ಥ ಇದೆ. ಅದನ್ನಷ್ಟೇ ಹೇಳೋ ಪ್ರಯತ್ನ ಇಲ್ಲಿ ಮಾಡಿದ್ದೀನಿ ಅಷ್ಟೆ. ಅಧ್ಯಾಯ 1, ಭಗವದ್ಗೀತೆಯ ಅಧ್ಯಾಯ 1 ಏನು ಹೇಳುತ್ತಪ್ಪ ಅಂದರೆ, ಬದುಕಿನ ಎಲ್ಲ ಸಮಸ್ಯೆಗಳಿಗೆ ನಮ್ಮ ಆಲೋಚನೆಗಳೇ ಮೂಲ ಕಾರಣ. ಇದರ ಅರ್ಥ ಏನಪ್ಪ ಅಂದರೆ, ನಮ್ಮ ಬದುಕಿನಲ್ಲಿ ಬರುವಂಥ ಪ್ರತಿಯೊಂದು ಸಮಸ್ಯೆಗೂ ನಮ್ಮ ಮನಸ್ಸಿನಲ್ಲಿ ಭಾವನೆಗಳೇ ಕಾರಣ ಆಗಿರುತ್ತೆ. ಖಂಡಿತ ಮೂಲ ಕಾರಣ ಅದೇ ಆಗಿರುತ್ತೆ. ಅಧ್ಯಾಯ 2 ಏನು ಹೇಳುತ್ತಪ್ಪ ಅಂದರೆ, ಸರಿಯಾದ ಜ್ಞಾನವೇ ಬದುಕಿನ ಎಲ್ಲ ಸಮಸ್ಯೆಗಳಿಗೆ ಅತ್ಯುತ್ತಮವಾದಂಥ ಪರಿಹಾರ. ಅಂದರೆ ನಮ್ಮ ಬದುಕಲ್ಲಿ ಏನೇ ನಡೀಲಿ, ಏನೇ ಆಗಲಿ, ಏನೇ ಸಮಸ್ಯೆಗಳು ಬಂದರೂ ನಾವು ಒಳ್ಳೆಯ ರೀತಿ ಆಲೋಚನೆ ಮಾಡಿಕೊಂಡು ನಮ್ಮ ಜ್ಞಾನನ ಉಪಯೋಗಿಸ್ಕೊಂಡು ಸೊಲ್ಯೂಷನ್ನ ಹುಡ್ಕೋಬೇಕು ಅನ್ನೋದು. 3 ಏನು ಹೇಳುತ್ತೆ ಅಂದರೆ, ನಿಸ್ವಾರ್ಥದಿಂದ ಮಾಡುವ ಯಾವ ಕೆಲಸವೂ ನಿನ್ನನ್ನು ನೋಯಿಸುವುದಿಲ್ಲ. ಅಂದರೆ ಮನಸ್ಸಲ್ಲಿ ಒಂದಿಟ್ಕೊಂಡು ಆಚೆ ಮಾಡೋದು ಖಂಡಿತ ಮಾಡಬೇಡಿ. ಮನಸ್ಸಲ್ಲಿ ಏನಿರುತ್ತೋ ಅದನ್ನು ನಿರಾಳವಾಗಿ ಮಾಡಿ. ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇರಲಿ, ಖಂಡಿತ ಗೆಲುವು ನಿಮ್ಮದಾಗತ್ತೆ. ಅಧ್ಯಾಯ 4 ಏನು ಹೇಳುತ್ತೆ ಅಂದರೆ, ನಿನ್ನ ಬದುಕಿನಲ್ಲಿ ನಡೆಯುವುದೆಲ್ಲವೂ ನಿನ್ನ ಕರ್ಮದ ಫಲವೇ ಆಗಿರುತ್ತದೆ. ಬದುಕಲ್ಲಿ ಏನೇ ನಡಿಬೇಕಾದರೂ ಅದು ನಾವು ಹಿಂದೆ ಮಾಡಿದಂಥ ಕರ್ಮ ಫಲಗಳೇ ಆಗಿರ್ತವೆ. ಅದರಿಂದ ಒಳ್ಳೆಯದನ್ನು ಆಗುತ್ತಾ ಮಾಡಿ, ಇಲ್ವಾ ಬಿಟ್ಟುಬಿಡಿ, ಆ ವಿಷಯಕ್ಕೆ ಹೋಗಬೇಡಿ ಅಷ್ಟೆ. ಅಧ್ಯಾಯ 5, ನಾನು ಮಾತ್ರವೇ ಏನನ್ನು ಅಹಂಕಾರವನ್ನು ಬಿಟ್ಟಾದಾಗ ಮಾತ್ರವೇ ಪ್ರಪಂಚ ನೀಡುವ ಖುಷಿ ನಿನಗೆ ಸಿಗುತ್ತದೆ ಅಂತ. ನಾನು ಮಾತ್ರವೇ ಎನ್ನುವ ಅಹಂಕಾರವನ್ನು ಬಿಟ್ಬಿಡಿ, ಪ್ರಪಂಚ ನೀಡುವ ಖುಷಿಗೆ ನೀವು ಆಸಕ್ತರಾಗಿ. ಹಾಗೆ ಅಧ್ಯಾಯ 6 ಏನು ಹೇಳುತ್ತೆ ಅಂದರೆ, ಪ್ರತಿದಿನವೂ ನಿನ್ನನ್ನು ನೀನು ಸುಧಾರಿಸಿಕೊಳ್ಳಲು ಪ್ರಯತ್ನಿಸು. ಏನೇನೋ ಮನಸ್ಸಲ್ಲಿ 108 ಆಲೋಚನೆಗಳನ್ನ ಬಿಟ್ಬಿಟ್ಟು ಒಂದು ಒಳ್ಳೆಯ ಆಲೋಚನೆ ಇಟ್ಕೊಂಡು ನೆಮ್ಮದಿಯಾಗಿರೋದನ್ನು ಪ್ರಯತ್ನ ಮಾಡಿ. ಅಧ್ಯಾಯ 7 ಏನು ಹೇಳುತ್ತೆ ಅಂದರೆ, ಬದುಕಿನಲ್ಲಿ ಸಮಸ್ಯೆಗಳಿಂದ ಸಿಗುವ ಅನುಭವದೊಂದಿಗೆ ಬದುಕು ನಡೆಸು. ಬದುಕಲ್ಲಿ ಸಮಸ್ಯೆಗಳು 108 ದಿನ ಬರ್ತಾನೆ ಇರ್ತವೆ. ಸೊ ಅದರೆಲ್ಲ ಅನುಭವ ಪಡ್ಕೊಂಡು ಅದನ್ನು ಹುಷಾರಾಗಿ ನೀನು ಮುನ್ನುಗ್ಗಕ್ಕೆ ಮಾಡು. ಪ್ರತಿ ಬಾರಿ ತಪ್ಪುಗಳನ್ನ ನಾವೇ ಮಾಡಿ ತಿದ್ಕೊಂಡು ನಡೆಯಿದ್ರೆ ಅದರಲ್ಲಿ ಏನೂ ಅರ್ಥ ಇರಲ್ಲ. ಅಷ್ಟು ಸಮಯ ನಮ್ಮ ಜೀವನದಲ್ಲಿ ನಮಗಿಲ್ಲ. ಅಧ್ಯಾಯ 8 ಏನು ಹೇಳುತ್ತೆ ಅಂದರೆ, ಸುಲಭವಾಗಿ ಸೋಲೊಪ್ಪಿಕೊಳ್ಳಬೇಡ. ಆತ್ಮವಿಶ್ವಾಸ ನಿಮ್ಮ ಜೊತೆಗಿರಲಿ. ಯಾರೋ ಏನೋ ಹೇಳ್ತಾರೆ, ನಂದೇ ತಪ್ಪು ಬಿಡು ಅಂತ ಸುಲಭವಾಗಿ ಸೋಲನ್ನು ಒಪ್ಕೋಬೇಡಿ. ಸೋಲು ಅಲ್ಲದಿದ್ದಾಗ ಸೋಲನ್ನು ಒಪ್ಪಬೇಡಿ. ನೀವು ತಪ್ಪು ಮಾಡಿದ್ದಾಗ ಮಾತ್ರ ಒಪ್ಕೊಳ್ಳಿ. ಅಧ್ಯಾಯ 9, ನಿನ್ನ ಬಳಿ ಏನಿದೆಯೋ ಅದನ್ನು ಮಾತ್ರ ಗೌರವಿಸೋದನ್ನು ಕಲಿ. ಇಲ್ಲದೇ ಇರೋದೆಲ್ಲ ಆಸೆ ಪಟ್ಕೊಂಡು ಬೇಜಾರು ಮಾಡ್ಕೋಬೇಡಿ. ಇರೋದನ್ನು ಅಕ್ಸೆಪ್ಟೆನ್ಸ್ ಮಾಡಿ. ಅಧ್ಯಾಯ 10, ಬದುಕಿನ ಹೆಚ್ಚು ಕ್ಷಣಗಳನ್ನು ನಿನಗಾಗಿ ಮೀಸಲಿರಿಸು. ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮ್ಮ ನೆಮ್ಮದಿ ಏನು ಅಂತ ಹುಡ್ಕೊಳ್ಳಿ. ಅಧ್ಯಾಯ 11 ಏನು ಹೇಳುತ್ತೆ ಅಂದರೆ, ಸತ್ಯವನ್ನು ಸತ್ಯವಾಗಿ ಕಾಣು ಮತ್ತು ಸತ್ಯಕ್ಕೆ ತಲೆಬಾಗು. ಸತ್ಯ ಇತ್ತು ಅಂದರೆ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಸತ್ಯನ ಸುಳ್ಳು ಅಂತ ಆರ್ಗ್ಯುಮೆಂಟ್ ಮಾಡೋದು ಬೇಡ ಅಂತ. ಅಧ್ಯಾಯ 12, ಉನ್ನತ ಆಲೋಚನೆಗಳಿಗೆ ಮನಸ್ಸನ್ನು ಮೀಸಲಾಗಿರಿಸಿ. ಒಳ್ಳೆಯ ಆಲೋಚನೆಗಳಿಗೆ ಅಷ್ಟೇ ನೀವು ಮನಸ್ಸನ್ನು ಮೀಸಲಾಗಿರಿಸಿ. ಅಧ್ಯಾಯ 13, ನಶ್ವರ ಜಗತ್ತಿನ ಮಾಯೆಯೊಳಗೆ ಸೋಲದೆ ಆಧ್ಯಾತ್ಮಿಕವಾಗಿ ಶರಣಾಗುವಂಥ. ಜಗತ್ತಲ್ಲಿ ಏನೇ ಮಾಯ ನಡೀತಾ ಇರಲಿ ಅದಕ್ಕೆಲ್ಲ ಸೋತ್ಕೊಳ್ಳದೆ ಆಧ್ಯಾತ್ಮಿಕವಾಗಿ ನಡೆಯಂತ. ಅಧ್ಯಾಯ 14, ನಿನ್ನ ಯೋಜನೆಗೆ ಸರಿಹೊಂದುವ ಜೀವನ ಶೈಲಿ ನಿನ್ನದಾಗಲಿ. ನಿಮ್ಮ ಜೀವನ ಹೇಗಿದೆಯೋ ಅದಕ್ಕೆ ನಿಮ್ಮ ಲೈಫ್ ಸ್ಟೈಲ್ನ ಅಳವಡಿಸ್ಕೊಳ್ಳಿ. ಅಧ್ಯಾಯ 15, ಅಧ್ಯಾತ್ಮ ಮತ್ತು ಧರ್ಮಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀಡು. ಹಾಗೆ ಅಧ್ಯಾಯ 16 ಏನು ಹೇಳುತ್ತೆ, ಒಳ್ಳೆಯದ ಪ್ರತಿಫಲ ಒಳ್ಳೆಯದೇ ಆಗಿರುತ್ತದೆ ಎಂಬುದನ್ನು ನೀವು ಮರಿಬೇಡಿ. ಇವತ್ತಲ್ಲ ನಾಳೆ ಲೇಟಾಗಿ ಸಿಗ್ಬೋದು, ಸಿಗತ್ತೆ. ಅಧ್ಯಾಯ 17, ಖುಷಿಯನ್ನು ಕಾಪಾಡಿಕೊಳ್ಳುವುದು ನಿನ್ನ ಅತಿ ದೊಡ್ಡ ಸಾಧನೆ ಆಗಿರಲಿ ಮತ್ತು ಶಕ್ತಿಯಾಗಿರಲಿ. ಅದನ್ನು ನೀವು ಮರಿಬೇಡಿ, ನೆನಪಲ್ಲಿರಲಿ. ಇದಿಷ್ಟು ಭಗವದ್ಗೀತೆಯಲ್ಲಿ ಬರುವಂಥ ಅಧ್ಯಾಯಗಳನ್ನು ಹೇಳುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಅಷ್ಟೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಒಳ್ಳೆಯ ಆಲೋಚನೆಗಳನ್ನು ಮಾತ್ರ ಇಟ್ಕೊಳ್ಳಿ. ಜೀವನ ಸುಂದರವಾಗಿರುತ್ತೆ. ಬದುಕು ನಿಮ್ಮದಾಗತ್ತೆ.